ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಗ್ರಾಮ ಪಂಚಾಯಿತಿ ಕಣ್ಣೆದುರೇ ನರಕ ಸದೃಶ ಸ್ಥಿತಿ. ಹೌದು, ಇದು ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮದಲ್ಲಿ ಸಾರ್ವಜನಿಕರು ಎದುರಿಸುತ್ತಿರುವ ಅಸಲಿ ದುಸ್ಥಿತಿ. ಇರಗಂಪಲ್ಲಿ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು, ಇಡೀ ಗ್ರಾಮಕ್ಕೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯ ಹಿಂಭಾಗದ ಬೀದಿಯಲ್ಲೇ ಚರಂಡಿಗಳು ಸಮರ್ಪಕವಾಗಿ ನಿರ್ವಹಣೆಯಾಗದೆ ತುಂಬಿ ತುಳುಕುತ್ತಿವೆ. ಚರಂಡಿ ನೀರು ಸರಾಗವಾಗಿ ಹೋಗದೆ ಸ್ಥಳೀಯ ನಿವಾಸಿಗಳು ದಿನನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಚರಂಡಿಗಳಲ್ಲಿ ಕಸ ಕಡ್ಡಿ ತುಂಬಿಕೊಂಡು ನೀರು ನಿಂತಲ್ಲೇ ನಿಲ್ಲುತ್ತಿದ್ದು, ಇಡೀ ಗ್ರಾಮದಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಂತ ನೀರಿಂದಾಗಿ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು, ಈ ಭಾಗದ ಸಣ್ಣ ಸಣ್ಣ ಮಕ್ಕಳು ಹಾಗೂ ವಯೋವೃದ್ಧರಲ್ಲಿ ನಿರಂತರವಾಗಿ ಜ್ವರ ಕಾಣಿಸಿಕೊಳ್ಳುತ್ತಿದೆ. ಇನ್ಫೆಕ್ಷನ್ ಹರಡುವ ದೊಡ್ಡ ಭೀತಿ ಗ್ರಾಮಸ್ಥರನ್ನು ಕಾಡುತ್ತಿದೆ. ರಾತ್ರಿ ಹೊತ್ತು ಸೊಳ್ಳೆಗಳ ಕಾಟದಿಂದಾಗಿ ಮನೆಯಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ ಎಂದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವಿಷಯ ಏನೆಂದರೆ, ಗ್ರಾಮಸ್ಥರು ಈಗಾಗಲೇ ಗ್ರಾಮ ಪಂಚಾಯಿತಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತವಾಗಿ ಅರ್ಜಿ ಸಲ್ಲಿಸಿದರೂ ಸಹ ಯಾವುದೇ ಖಾಯಂ ಕ್ರಮ ಕೈಗೊಂಡಿಲ್ಲ. ಕೇವಲ ಬಂದಾಗ ಮೇಲ್ನೋಟಕ್ಕೆ ಸ್ವಚ್ಛಗೊಳಿಸಿ ಹೋಗುತ್ತಾರೆ ವಿನಃ ಶಾಶ್ವತ ಪರಿಹಾರ ಕಲ್ಪಿಸಿಲ್ಲ ಎಂದು ಸ್ಥಳೀಯ ಮಹಿಳೆಯರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕುಂಭಕರ್ಣ ನಿದ್ರೆಯಿಂದ ಎಚ್ಚರಗೊಂಡು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಬೇಕಿದೆ. ಗ್ರಾಮಸ್ಥರ ಆರೋಗ್ಯದ ದೃಷ್ಟಿಯಿಂದ ಚರಂಡಿಗಳನ್ನು ಶಾಶ್ವತವಾಗಿ ಸ್ವಚ್ಛಗೊಳಿಸಿ ಸುಗಮ ನೀರಿನ ಹರಿವಿಗೆ ತಕ್ಷಣವೇ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರು ತೀವ್ರವಾಗಿ ಒತ್ತಾಯಿಸುತ್ತಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾಗರತ್ನ, ನಮ್ದು ಇರಗಂಪಲ್ಲಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದನ್ನ ಈ ಬೀದಿಯಲ್ಲಿ ನೀರು ಹೋಗ್ತಾ ಇಲ್ಲ, ನಮ್ಗೆ ತುಂಬ ಹಿಂಸೆ ಆಗಿದೆ. ಮಕ್ಕಳಿಗೆಲ್ಲ ಜ್ವರ ಮೇಲೆ ಆಗಲ್ಲ, ಎಷ್ಟು ತೋರಿಸಿದ್ರು ಯಾವಾಗ ಇನ್ಫೆಕ್ಷನ್ ಆಗ್ತಾ ಇರ್ತೈತೆ ಒಬ್ಬರಿಂದ ಒಬ್ರಕ. ನಮ್ಮ ಬೀದಿಯಲ್ಲಿ ಕ್ಲೀನೇ ಇಲ್ಲ. ಇದು ಚರಂಡಿ ಕ್ಲೀನ್ ಮಾಡಿದ್ರೆ ಎಷ್ಟು ಪಂಚಾಯತಲ್ಲಿ ಹೋಗಿ ಕೇಳಿದ್ರಿ, ಲೆಟ್ರನ್ನ ಅರ್ಜಿನೂ ಕೊಟ್ಟಿದ್ರಿ, ಎಲ್ಲ ಹೋಗಿ. ಆದರೂ ಯಾವಾಗೋ ಬಂದು ಅವ್ರು ಕೇಳಿದಾಗ ಬಂದು ಎತ್ತಾಕ್ಬಿಟ್ಟು ಹೋಗ್ತಾರೆ ಅಷ್ಟೇ. ಮತ್ತೆ ತಿರುಗಿ ಕಡೆ ಎಲ್ಲಿ ತಿರುಗಿ ನೋಡಲ್ಲ. ಬರ್ತಾರೆ ಅಂತಾರೆ, ಯಾರೂ ಬರ್ತಾ ಇಲ್ಲ. ನಮ್ಗೆ ತೊಂದರೆ ಆಗಿದೆ. ಈ ಬೀದಿಯಲ್ಲಿ ಜಾಸ್ತಿ ಮಕ್ಕಳಿದ್ದಾರೆ ಸರ್. ಅಪ್ಪ ಯಾರಿಗೊಂದು ಒಬ್ಬರು ತಪ್ಪಿದ್ರೆ ಇನ್ನೊಬ್ರು ಜ್ವರ ಬರ್ತಾನೆ ಇರ್ತೈತೆ. ಇವಾಗ ನಮ್ಮ ಯಜಮಾನ ಮಲ್ಕೊಂಡಿದ್ದಾರೆ, ಅವ್ರಿಗೂ ಚೆನ್ನಾಗಿದೆ. ನಮ್ಮ ಮಗಳು ದೊಡ್ಡ ಮಗನ ಜ್ವರ ಬಂದಿದ್ದು ಒಂದು ಕಡೆಯಿಂದ ಮಲ್ಕೊಂಡಿದ್ದಾರೆ ತಾಯಿ, ಮೇಲಿಲ್ಲ. ತುಂಬ ಹಿಂಸೆ ಆಗುತ್ತದೆ. ಚರಂಡಿಯಲ್ಲಿ ನೀರೇ ಹೋಗ್ತಾ ಇಲ್ಲ ನ್ಯಾಯವಾಗಿ. ಕ್ಲೀನ್ ಮಾಡಿ ಜಾಸ್ತಿ ದಿನ ಆಯಿತು ಸರ್. ನಾವು ಸಮಸ್ಯೆ ಅಂದರೆ ಅಷ್ಟೊಂದು ನೀರಿಲ್ಲ, ನೀರು ಬರ್ತಾ ಇದೆ. ನೀರೇನು ಸ್ವಲ್ಪ ಏನು ಪರವಾಗಿಲ್ಲ, ನೀರಿಗೇನು ಸಮಸ್ಯೆ ಇಲ್ಲ, ನೀರು ಬರ್ತಾ ಇದೆ. ಚರಂಡಿ ನೀರು ಹೋಗ್ತಾ ಇಲ್ಲ ಸರ್. ನಮ್ಮ ಕಡೆ ಚರಂಡಿಯಲ್ಲಿ ಸೊಳ್ಳೆಗಳು ರಾತ್ರಿ ಹೊತ್ತಲಾದ್ರೆ 4 ಗಂಟೆ ಆದರೂ ಬಾಗಿಲು ಹಾಕ್ಬಿಡ್ಬೇಕು. ಹಗಲೊತ್ತಲ್ಲಿ ಸೊಳ್ಳೆಗಳು ಹಿಂಸೆ ಜಾಸ್ತಿ. ರಾತ್ರಿ ಹೊತ್ತು ಇರೋಕ್ಕಾಗಲ್ಲ ಸರ್. ತುಂಬ ಕನಿಷ್ಠ ನೀರು ಯಾವ ಒಬ್ಬರಿನಿಂದ ಒಬ್ರನ್ನ ನಾವು ಜಗಳ ಮಾಡ್ಕೊಳೋದೆ. ಯಾವಾಗಲೂ ನೀನು ತೊಳಿಲ್ಲ ಅಂತ ಒಬ್ಬರು, ನಾನು ತೊಳಿಲ್ಲ ಅಂತ. ಆದರೆ ಯಾರು ಕ್ಲೀನ್ ಮಾಡಿದ್ರು ನೀರು ಹೋದ್ರಲ್ಲೇ ಸರ್ ತೊಳೋದಲ್ಲೇ. ನೀರು ಹಾಕಿದ ಚರಂಡಿ ನೀರೆಲ್ಲ ಹೋಗ್ತಾ ಇದ್ರೆ ಏನೋ ತೊಳ್ಕೊಂಡು ಕ್ಲೀನ್ ಮಾಡ್ಬೋದು. ಆದರೆ ಇಲ್ಲಿ ಇದೇ ಮಾಡ್ತಾ ಇಲ್ಲ ಕ್ಲೀನು. ಇವಾಗ ಕೇಳಿದ್ರೆ ಈಗ ಬರ್ತಾರಪ್ಪ ಅಂತಾರೆ, ಯಾರು ಬರ್ತಾ ಇಲ್ಲ. ಚರಂಡಿ ನೀರು ಹೋಗ್ತಾ ಇಲ್ಲ. ಮಕ್ಕಳಿಗೆಲ್ಲ ಜ್ವರ, ಇವಾಗ ನಮ್ಮ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ, ಜ್ವರ ಬಂದು. ಅಣ್ಣ ಇದು ఎల్లికి ಆಗ್ತಿದೆ క్లీన్ చేసే చరండిలో అయ్యో చేసేదిలే ఏం చెప్తారో పంచాయతీ వాళ్ళు? ఏమి చెప్పేది కలకుండా ఉంటారు, చూసుకోరు అంతే. చేసేదిలే ఏమీ లే. ಒಂದ್ಸಾರಿ ಬರ್ತಾರೆ, ಮೇಲೆ ಇರೋದೆಲ್ಲ ಆ ಕಡೆಗೆ ಹಾಕ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಮತ್ತೆ ಯಾವಾಗ ಬಂದು ಅದನ್ನ ಎಲ್ಲ ಒಣಗಾದ್ಮೇಲೆ ಎಲ್ಲ